ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಶಾಕ್. ಸುಪ್ರೀಂ ಕೋರ್ಟ್ನತ್ತ ಆಲಮಟ್ಟಿ ವಿವಾದ. ರಾಜ್ಯ ಸರ್ಕಾರಕ್ಕೆ ತೆಲಂಗಾಣ, ಮಹಾರಾಷ್ಟ್ರ ಸೆಡ್ಡು. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಪ್ರಮುಖ ಅಣೆಕಟ್ಟು, ಉತ್ತರ ಕರ್ನಾಟಕದ ಜೀವಸೆಲೆಯಾಗಿರೋ ಆಲಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಂನ ವಿವಾದ ಈಗ ಮತ್ತೊಂದು ಹಂತ ತಲುಪಿದೆ. ಆಲಮಟ್ಟಿ ಡ್ಯಾಂನ ಹೈಟ್ ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿ ಇದನ್ನ ಜಾರಿಗೆ ತರೋಕೆ ಮುಂದಾಗಿತ್ತು. ಆರಂಭದಲ್ಲಿ ಮಹಾರಾಷ್ಟ್ರ ಸಿಎಂ ಮತ್ತು ಕರ್ನಾಟಕ ಸಿಎಂ ನಡುವೆ ಪತ್ರ ವ್ಯವಹಾರ ಕೂಡ ಆಗಿತ್ತು. ಆದ್ರೆ ಅಲ್ಲಿ ಒಬ್ಬರ ವಾದವನ್ನ ಇನ್ನೊಬ್ರು ಆಲಿಸಿಲ್ಲ. ಹೀಗಾಗಿ ಈ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾ ಇದೆ. ಒಂದ್ ಕಡೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಇದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ರೆ, ಇತ್ತ ತೆಲಂಗಾಣವು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಕರ್ನಾಟಕ ಸರ್ಕಾರ ಡ್ಯಾಂಗೆ ಕೈ ಹಾಕಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ತೆಲಂಗಾಣ ಹೇಳಿದೆ. ಈ ಮಧ್ಯೆ ಕರ್ನಾಟಕ ಸರ್ಕಾರ ಡ್ಯಾಂ ಹೈಟ್ ಮಾಡೋಕೆ ಆರಂಭಿಕ ಹೆಜ್ಜೆ ಇಟ್ಟಿದ್ದು ಎಲ್ಲೆಡೆ ಕುತೂಹಲ ಹೆಚ್ಚಿಸಿದೆ. ಡಿಸಿಎಂ DK ಶಿವಕುಮಾರ್ ನಾವು ಇದನ್ನ ಕಟ್ಟೇ ತೀರ್ತೀವಿ ಅಂದಿದ್ದು 3 ರಾಜ್ಯಗಳ ನಡುವೆ ಹೊಸ ತಿಕ್ಕಾಟಕ್ಕೆ ಕಾರಣವಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಭುಗಿಲೆದ್ದಿರೋ ಈ ಆಲಮಟ್ಟಿ ವಿವಾದ ಏನು? ಡ್ಯಾಂ ಎತ್ತರ ಹೆಚ್ಚಿಸ್ತಿರೋದಕ್ಕೆ ಅಕ್ಕಪಕ್ಕದ ರಾಜ್ಯಗಳು ವಿರೋಧ ಮಾಡ್ತಿರೋದ್ಯಾಕೆ? ಈ ಡ್ಯಾಂ ಎತ್ತರ ಹೆಚ್ಚು ಮಾಡೋದ್ರಿಂದ ಕರ್ನಾಟಕಕ್ಕೆ ಆಗೋ ಉಪಯೋಗ ಏನು? ಇದ್ರ ಸುತ್ತಲೂ ಕೇಳಿ ಬರ್ತಿರೋ ಆರೋಪ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಆಲಮಟ್ಟಿ ವಿವಾದಕ್ಕೆ ಹೊಸ ಬೆಂಕಿ, ಕಟ್ಟೋದನ್ನ ವಿರೋಧಿಸಿದ ನೆರೆ ರಾಜ್ಯಗಳು. ಸ್ನೇಹಿತರೆ, ಆಲಮಟ್ಟಿ ಜಲಾಶಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕರ್ನಾಟಕದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರೋ ಈ ಡ್ಯಾಂ ಇವತ್ತಿಗೂ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರುಣಿಸುತ್ತಿದೆ. ಬರಡು ಭೂಮಿಯಲ್ಲಿ ಚಿನ್ನದಂತ ಬೆಳೆ ಬೆಳೆಯೋಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು ಹೀಗೆ ಕಿತ್ತೂರು ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕದ ತನಕವೂ ಕುಡಿಯೋಕೆ, ಕೈಗಾರಿಕೆಗಳಿಗೆ ಹಾಗೆ ಕೃಷಿಗೂ ಇಲ್ಲಿಂದ ನೀರು ಸರಬರಾಜಾಗತ್ತೆ. ಇದರ ಉದ್ದ ಸುಮಾರು 1565 ಮೀಟರ್ ಇದ್ದು, MSL ಅಥವಾ ಮೀನ್ ಸಿ ಲೆವೆಲ್ ಲೆಕ್ಕಾಚಾರದ ಪ್ರಕಾರ ಎತ್ತರ ಸುಮಾರು 519 ಮೀಟರ್ ಇದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿಯಲ್ಲಿರೋ ಈ ಡ್ಯಾಂ ಅನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಂ ಅಂತಲೂ ಕರೀತಾರೆ. ಕೃಷ್ಣ ನದಿಗೆ ಅಡ್ಡಲಾಗಿ ಇದನ್ನ ನಿರ್ಮಾಣ ಮಾಡಲಾಗಿದೆ. 2005ರಲ್ಲಿ ಇದನ್ನ ಓಪನ್ ಮಾಡಿದ್ದು ಸುಮಾರು 123 TMC ನೀರು ಹಿಡಿಯೋ ಸಾಮರ್ಥ್ಯ ಇದೆ. ಸೊ ಈ ನೀರಿನ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚು ಮಾಡಿ ಇನ್ನಷ್ಟು ಭೂಮಿಗೆ ನೀರು ಒದಗಿಸೋಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿತ್ತು. ಈಗಿರೋ ಡ್ಯಾಂ ಎತ್ತರವನ್ನ 519 ಮೀಟರ್ನಿಂದ 524 ಮೀಟರ್ ಹೆಚ್ಚಳ ಮಾಡೋಕೆ ಮುಂದಾಗಿತ್ತು. ಆದ್ರೆ ಇದಕ್ಕೆ ಅಕ್ಕಪಕ್ಕದ ರಾಜ್ಯಗಳು ತಗಾದೆ ತೆಗೆದಿದ್ದು ಇದರಿಂದ ನಮಗೆ ಆತಂಕ ಇದೆ ಅಂತ ಹೇಳಿವೆ. ಏನಿದು ವಿವಾದ? ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ಈ ಪ್ಲಾನ್ನ ಉದ್ದೇಶ ಹೇಳಿ ಆಮೇಲೆ ಇದಕ್ಕೆ ಅಕ್ಕಪಕ್ಕದ ರಾಜ್ಯಗಳು ಯಾಕೆ ವಿರೋಧ ಮಾಡ್ತಿವೆ ಅಂತ ಹೇಳ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಕೃಷ್ಣಾ ನದಿ ನೀರೇ ಆಧಾರ. ಕೃಷ್ಣಾ ಮತ್ತು ಅದರ ಉಪನದಿಗಳಿರ್ಲಿಲ್ಲ ಅಂದ್ರೆ ಈ ಭಾಗದ ಪರಿಸ್ಥಿತಿ ಇನ್ನಷ್ಟು ಹದಗೆಡ್ತಿತ್ತು. ಇಂಥ ಕೃಷ್ಣಾ ನದಿ ನೀರನ್ನ 4 ರಾಜ್ಯಗಳು ಹಂಚಿಕೊಳ್ಳಬೇಕಿದ್ದು ಮೊದಲಿಗೆ ಮಹಾರಾಷ್ಟ್ರದ ಸರದಿ ಬರುತ್ತೆ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟೋ ಈ ನದಿ ಅಲ್ಲಿ 305 ಕಿಲೋಮೀಟರ್ ಹರಿದ್ರೆ ಕರ್ನಾಟಕದಲ್ಲಿ 483 ಕಿಲೋಮೀಟರ್ ಮತ್ತು ತೆಲಂಗಾಣ, ಆಂಧ್ರದಲ್ಲಿ 612 ಕಿಲೋಮೀಟರ್ ಹರಿಯುತ್ತೆ. ಒಟ್ಟಾರೆಯಾಗಿ 1400 ಕಿಲೋಮೀಟರ್ ಉದ್ದ ಇದೆ. ಕರ್ನಾಟಕದಲ್ಲಿ ಕೃಷ್ಣಾ ಮತ್ತು ಅದರ ಉಪನದಿಗಳಿಗೆ ಆಲಮಟ್ಟಿ ಡ್ಯಾಂ, ನಾರಾಯಣಪುರ ಡ್ಯಾಂ ಮತ್ತು ತುಂಗಭದ್ರಾ ಡ್ಯಾಂ ಕಟ್ಟಿದ್ದಾರೆ. ಆಲಮಟ್ಟಿ ಡ್ಯಾಂ ಅನ್ನೇ ತಗೊಂಡ್ರೆ ಇದು ಮಲ್ಟಿಪರ್ಪಸ್ ಡ್ಯಾಂ ಆಗಿದ್ದು ನೀರಾವರಿ ಜೊತೆಗೆ ವಿದ್ಯುತ್ ಉತ್ಪಾದನೆಗೂ ಬಳಸಿಕೊಳ್ಳಲಾಗ್ತಿದೆ. ಈ ಡ್ಯಾಂನಲ್ಲಿ 4 ಯೂನಿಟ್ಗಳಿಂದ ಒಟ್ಟು 290 ಮೆಗಾವ್ಯಾಟ್ ವಿದ್ಯುತ್ನ ಉತ್ಪಾದನೆ ಮಾಡ್ತಿದ್ದಾರೆ. ಭರ್ತಿ 6 ಲಕ್ಷ ಹೆಕ್ಟೇರ್ ಅಂದ್ರೆ 6000 ಚದರ ಕಿಲೋಮೀಟರ್ನಷ್ಟು ದೊಡ್ಡ ಭೂ ಪ್ರದೇಶಕ್ಕೆ ಇದು ನೀರು ಕೊಡ್ತಿದೆ. 33,375 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಇದೆ. ಸೊ ಕೃಷ್ಣ ನದಿ ಆಗಾಗ ಪ್ರವಾಹಕ್ಕೆ ತುತ್ತಾಗೋದ್ರಿಂದ ಮತ್ತು ಈ ಭಾಗದಲ್ಲಿ ನೀರಾವರಿಗೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ಈ ಡ್ಯಾಂ ಎತ್ತರ ಮಾಡೋಕೆ ಮೊದಲಿನಿಂದ ಕೂಗಿತ್ತು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳೆಲ್ಲವೂ ಇದಕ್ಕೆ ಪ್ರಯತ್ನ ಮಾಡ್ತಿದ್ವು. ಆದ್ರೆ ನಾನಾ ಕಾರಣಗಳಿಂದ ಡಿಲೇ ಆಗ್ತಿತ್ತು. ಆದ್ರೆ ಕೆಲ ವರ್ಷಗಳಿಂದ ಪಕ್ಷಾತೀತವಾಗಿ ಇದಕ್ಕೆ ಜೋರಾಗಿ ಆಗ್ರಹ ಕೇಳಿಬರ್ತಿತ್ತು. 16,000 ಕೋಟಿ ರೂಪಾಯಿಯ ಬಂಡವಾಳ ಹೂಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಕಾಲುವೆ ಕಟ್ಟಿದ್ದಾರೆ. ಆದ್ರೆ ಆ ಕಾಲುವೆಗೆ ನೀರು ಹರಿಸೋಕೆ ಆಗ್ತಿಲ್ಲ ಅಂತ
ಸಾಕಷ್ಟು ಜನಪ್ರತಿನಿಧಿಗಳು ಬೇಸರ ಹೊರಹಾಕ್ತಿದ್ರು. ಅಲ್ಲದೆ ಕಳೆದ 5 ವರ್ಷಗಳಲ್ಲಿ 5 ವರ್ಷವೂ ಕೃಷ್ಣಾ ನದಿ ಪಾತ್ರದ ಬಹುತೇಕ ಭಾಗ ಪ್ರವಾಹ ಪೀಡಿತವಾಗಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಪ್ರವಾಹ ನಿರ್ವಹಣೆಗಾಗಿ ನಾವು ಈ ನೀರನ್ನ ಕಾಲುವೆಗೆ ಹರಿಸಿಕೊಳ್ಬಹುದು ಅಂತ ಆ ಭಾಗದ ಶಾಸಕರು ಹೇಳಿದ್ರು. ಇನ್ನು ರೈತರಿಂದಲೂ ಕೂಡ ಈ ಕುರಿತು ಒತ್ತಡ ಇತ್ತು. ಹೀಗಾಗಿ ಡ್ಯಾಂ ಎತ್ತರ ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗ್ ನೋಡಿದ್ರೆ ಆರಂಭದಲ್ಲಿ ಈ ಡ್ಯಾಂನ 160 ಅಡಿಗಿಂತ ಹೆಚ್ಚು ಎತ್ತರ ಕಟ್ಟೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ 1969ರಲ್ಲಿ ರಚಿಸಿದ್ದ ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ತಕ್ಕ ಮಟ್ಟಿಗೆ ಸಮಸ್ಯೆನ ಬಗೆಹರಿಸಿ ಡ್ಯಾಂನ ಎತ್ತರವನ್ನ ಹೆಚ್ಚಿಸಿಕೊಳ್ಬಹುದು ಅಂತ ಹೇಳಿತ್ತು. ಇನ್ನು ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,200 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಒಂದು ವೇಳೆ ಇಷ್ಟು ಎತ್ತರದವರೆಗೆ ಡ್ಯಾಂನ ಎತ್ತರವನ್ನ ಹೆಚ್ಚು ಮಾಡಿದ್ರೆ ಸುಮಾರು 200 TMC ವರೆಗೆ ನೀರನ್ನ ಸಂಗ್ರಹ ಮಾಡಿ ಇಡಬಹುದು ಅಂತ ಹೇಳಿತ್ತು. ಇನ್ನು ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಥವಾ KWDT ಕೂಡ ಡ್ಯಾಂ ಎತ್ತರ ಹೆಚ್ಚಿಸೋಕೆ ಒಪ್ಪಿಗೆ ಕೊಟ್ಟಿತ್ತು. ಹೀಗಾಗಿ ಸರ್ಕಾರ ಡ್ಯಾಂ ಎತ್ತರ ಹೆಚ್ಚಿಸೋಕೆ ಪ್ಲಾನ್ ಹಾಕಿತ್ತು. ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಅಲ್ಲದೆ ಇದಕ್ಕಾಗಿ 75,000ಕ್ಕೂ ಹೆಚ್ಚು ಎಕರೆ ಭೂಮಿ ಮುಳುಗಡೆ ಆಗಲಿದ್ದು ಅವರಿಗೆ ಪರಿಹಾರ ಕೊಡಬೇಕಿದೆ. ಒಂದು ವೇಳೆ ಇದು ಅಂದ್ಕೊಂಡ ರೀತಿಯಲ್ಲಿ ಜಾರಿಗೆ ಬಂದ್ರೆ ಲಕ್ಷಾಂತರ ರೈತರ ಭೂಮಿಗೆ ನೀರು ಸಿಗಲಿದೆ. ಹೀಗಾಗಿ ಸರ್ಕಾರ ಇಲ್ಲಿ ಯೋಜನೆ ಕೈಗೆತ್ತಿಕೊಂಡಿತ್ತು. ಆದ್ರೆ ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದೆ. ಮಹಾರಾಷ್ಟ್ರದ ವಾದ ಏನು? ಈ ಡ್ಯಾಂ ಕಟ್ಟೋದ್ರಿಂದ ಮಹಾರಾಷ್ಟ್ರದಲ್ಲಿ ಪ್ರವಾಹ ಉಂಟಾಗುತ್ತೆ ಅನ್ನೋದು ಮಹಾರಾಷ್ಟ್ರದ ಆತಂಕ. ಡ್ಯಾಂ ಮಹಾರಾಷ್ಟ್ರದ ಗಡಿಭಾಗದಲ್ಲಿದ್ದು ಅಲ್ಲಿ ಹೆಚ್ಚು ನೀರು ಸಂಗ್ರಹ ಮಾಡಿದ್ರೆ ಹಿನ್ನೀರು ಹೆಚ್ಚಾಗುತ್ತೆ. ಇದರಿಂದ ನಮ್ಮ ಕೊಲ್ಲಾಪುರ ಮತ್ತು ಸಾಂಗ್ಲಿ ಜಿಲ್ಲೆಗಳಲ್ಲಿ ಪ್ರವಾಹ ಆಗುತ್ತೆ. ಪರಿಸರ ಹಾಗೂ ಮನುಷ್ಯರ ಮೇಲಾಗುವ ಹಾನಿಯನ್ನ ಪರಿಗಣಿಸಿ ಇದನ್ನ ಕಟ್ಟಬಾರದು ಅಂತ ಮಹಾರಾಷ್ಟ್ರ ಹೇಳ್ತಿದೆ. ಅಷ್ಟೇ ಅಲ್ಲ, ಈ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಪತ್ರ ಕೂಡ ಬರೆದಿದ್ದು ಕೇಂದ್ರ ಸರ್ಕಾರಕ್ಕೂ ಇದಕ್ಕೆ ಅವಕಾಶ ಕೊಡಬಾರದು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲಿನ ವಿಧಾನ ಪರಿಷತ್ನಲ್ಲೂ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗಿದೆ. ಆದರೆ ಇದಕ್ಕೆ ಕರ್ನಾಟಕ ಸರ್ಕಾರ ವಿರೋಧ ಮಾಡಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ನಿಲುವು ಮಂಡಿಸಿದ್ದು ನಮಗೆ ಸಂಪೂರ್ಣ ಹಕ್ಕಿದೆ ಅಂತ ಹೇಳಿದ್ದಾರೆ. ಫಡ್ನವೀಸ್ ಅವರಿಗೆ ಈ ಪತ್ರ ಕೂಡ ಬರೆದಿದ್ದು ಅಂತಾರಾಜ್ಯ ಜಲವಿವಾದಗಳ ಕಾಯ್ದೆ 1956ರ ಸೆಕ್ಷನ್ 6(1) ಅಡಿಯಲ್ಲಿ ಕೇಂದ್ರ ಸರ್ಕಾರ ಈ ವಿವಾದ ಬಗೆಹರಿಸೋಕೂ ಮುಂಚೆ ನಾವು ಈ ಡ್ಯಾಂ ಏರಿಸೋ ಪ್ಲಾನ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಂದೆ 1969ರಲ್ಲೇ ಈ ಡ್ಯಾಂ ಎತ್ತರವನ್ನ 524.256 ಮೀಟರ್ ಏರಿಸೋಕೆ ಕರ್ನಾಟಕ ಪ್ಲಾನ್ ಹಾಕಿತ್ತು. ನಂತರ ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸೋಕೆ 2 ಟ್ರಿಬ್ಯುನಲ್ಸ್ಗಳನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿತ್ತು. ಆಗ ಆಲಮಟ್ಟಿ ಡ್ಯಾಂನ ಹೈಟ್ ಇಂತಿಷ್ಟೇ ಇರಬೇಕು ಅಂತ ಯಾವುದೇ ನಿರ್ಬಂಧ ಹಾಕಿಲ್ಲ. ಕೃಷ್ಣಾ ನದಿ ನ್ಯಾಯಾಧಿಕರಣ ಕೂಡ 2010ರ ಡಿಸೆಂಬರ್ 12ರಂದು ತನ್ನ ನಿರ್ಧಾರ ಮತ್ತು ರಿಪೋರ್ಟ್ ನೀಡಿತು. ನಂತರ 2013ರ ನವೆಂಬರ್ 29ರಂದು ಅದಕ್ಕೆ ಕೆಲವೊಂದು ಬದಲಾವಣೆ ಕೂಡ ಮಾಡಿತು. ಅದರಲ್ಲಿ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರದ ಆಕ್ಷೇಪಣೆಗಳನ್ನ ತಳ್ಳಿಹಾಕಿ ಆಲಮಟ್ಟಿ ಡ್ಯಾಂ ಹೈಟನ್ನ 524 ಮೀಟರ್ವರೆಗೆ ಏರಿಸೋಕೆ ಅನುಮತಿ ನೀಡಲಾಗಿತ್ತು. ಈ KWDT2 ಟ್ರಿಬ್ಯುನಲ್ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರ ಮುಂದಿಟ್ಟ 2 ಟೆಕ್ನಿಕಲ್ ರಿಪೋರ್ಟ್ ಮತ್ತು ತಜ್ಞರ ಅಭಿಪ್ರಾಯಗಳನ್ನ ಬಹಳ ಕೇರ್ಫುಲ್ ಆಗಿ ಪರಿಶೀಲಿಸಿತು. ಅಲ್ಲದೆ ಕಾಲಕ್ರಮೇಣ ಈ ಡ್ಯಾಂನಲ್ಲಿ ಅದೆಷ್ಟು ಕೆಸರು ಸಂಗ್ರಹವಾಗುತ್ತೆ ಅಂತ ನಡೆಸಿದ್ದ ಸರ್ವೆಯನ್ನ ನೋಡಿದೆ. ಇವನ್ನೆಲ್ಲ ಪರಿಶೀಲಿಸಿ ಪ್ರವಾಹ ಆಗೋ ಬಗ್ಗೆ, ಕಾಲಕ್ರಮೇಣ ಹೂಳು ಜಾಸ್ತಿಯಾಗೋದ್ರಿಂದ ಅಕ್ಕಪಕ್ಕದ ಜಾಗಗಳು ಮುಳುಗಡೆಯಾಗತ್ತೆ ಅನ್ನೋ ಕಳವಳಗಳನ್ನ ಟ್ರಿಬ್ಯುನಲ್ ರಿಜೆಕ್ಟ್ ಮಾಡಿತು. ಇದನ್ನ 2010ರ ಡಿಸೆಂಬರ್ 30ರ ತನ್ನ ನಿರ್ಧಾರದಲ್ಲಿ ಉಲ್ಲೇಖಿಸಿತ್ತು. ಒಟ್ಟಾರೆಯಾಗಿ ಈ ಡ್ಯಾಂ ಏರಿಸೋಕೆ ಮಹಾರಾಷ್ಟ್ರ ಸರ್ಕಾರದ ಆಕ್ಷೇಪಣೆನ KWDT2 ತಳ್ಳಿಹಾಕ್ತು. ಡ್ಯಾಂ ಏರಿಕೆಯಿಂದ ಮಹಾರಾಷ್ಟ್ರದ ಪ್ರದೇಶಗಳು ಮುಳುಗಡೆಯಾಗ್ತವೆ ಅನ್ನೋ ಕಾರಣನ ಟ್ರಿಬ್ಯುನಲ್ ಒಪ್ಪಿಕೊಂಡಿಲ್ಲ. ಜೊತೆಗೆ ಡ್ಯಾಂ ಏರಿಸೋಕೆ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಪರ್ಮಿಷನ್ ಬೇಕಿಲ್ಲ. 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರವಾಹ ಆಗಿತ್ತು. ಇದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚೋಕೆ ಮಹಾರಾಷ್ಟ್ರ ಸರ್ಕಾರ ಟೆಕ್ನಿಕಲ್ ಎಕ್ಸ್ಪರ್ಟ್ಗಳ ಒಂದು ಕಮಿಟಿ ರಚಿಸಿತ್ತು. ಆ ಕಮಿಟಿ ಜನರು ಅಕ್ರಮ ಕಟ್ಟಡಗಳನ್ನು ಕಟ್ಟೋದ್ರಿಂದ ಈ ಪ್ರವಾಹ ಉಂಟಾಯಿತು ಅನ್ನೋ ಇತ್ಯರ್ಥಕ್ಕೆ ಬಂತು. ಮಹಾರಾಷ್ಟ್ರದ ಕೋಲಾಪುರ ಮತ್ತು ಸಾಂಗ್ಲಿಯಲ್ಲಿ ಈ ಅಕ್ರಮ ಕಟ್ಟಡ ನಿರ್ಮಾಣದಿಂದಲೇ ನದಿಯ ಕೆಪಾಸಿಟಿ ಕಡಿಮೆ ಆಯಿತು. ನದಿ ನೀರು ಸರಿಯಾಗಿ ಹರಿಯೋಕ್ಕಾಗದೆ ಪ್ರವಾಹ ಆಗಿತ್ತು.
ಸೊ ಆಲಮಟ್ಟಿ ಡ್ಯಾಮ್ ಅನ್ನ ಫುಲ್ ಹೈಟ್ಗೆ ಏರಿಸೋದ್ರಿಂದ ಮಹಾರಾಷ್ಟ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣ ಆಗಲ್ಲ. ಆದ್ರಿಂದ ಮಹಾರಾಷ್ಟ್ರ ಸರ್ಕಾರದ ಈ ಆಕ್ಷೇಪಣೆ ಸಮರ್ಥನೀಯವಲ್ಲ ಅಂತ ಸಿಎಂ ಪತ್ರದಲ್ಲಿ ಉಲ್ಲೇಖಿಸಿದ್ರು. ಅದಾದ್ಮೇಲೆ ಮಹಾರಾಷ್ಟ್ರ ಸರ್ಕಾರ ಇದನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ತಗೊಂಡು ಹೋಗಿದೆ. ಅಲ್ಲಿ ಈ ಪ್ರಯತ್ನಕ್ಕೆ ಅಂತ್ಯ ಹಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮೊನ್ನೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತಾವು ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿಯೂ ಹೇಳಿದ್ದಾರೆ. ಆದ್ರೆ ಇದನ್ನ ಕರ್ನಾಟಕದ ನಾಯಕರು ನಿರಾಕರಣೆ ಮಾಡಿದ್ದಾರೆ. ಇದು ಮಹಾರಾಷ್ಟ್ರದ ಆಂತರಿಕ ಸಮಸ್ಯೆ. ಅಲ್ಲಿ ಪ್ರವಾಹ ಆದ್ರೆ ಅವರೇ ನೋಡ್ಕೋಬೇಕು, ಅದಕ್ಕೆ ಡ್ಯಾಂ ಎತ್ತರ ಕಾರಣ ಅಲ್ಲ ಅಂತ ಹೇಳ್ತಿದ್ದಾರೆ. ಉಗ್ರ ಹೋರಾಟ ಎಂದ ತೆಲಂಗಾಣ. ಇನ್ನು ಮಹಾರಾಷ್ಟ್ರದ ವಾದ ಒಂದ್ ಕಡೆಯಾದ್ರೆ ಆಂಧ್ರ ಮತ್ತು ತೆಲಂಗಾಣದಿಂದಲೂ ಇದಕ್ಕೆ ಆಕ್ಷೇಪ ಇದೆ. ತೆಲಂಗಾಣದಲ್ಲಂತೂ ಇದಕ್ಕೆ ವ್ಯಾಪಕ ವಿರೋಧ ಇದೆ. ಅವರು ಪ್ರತಿಭಟನೆಗೆ ಇಳಿಯುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಕೃಷ್ಣಾ ನದಿ ನೀರು ತೆಲಂಗಾಣ ಮತ್ತು ಆಂಧ್ರ ಎರಡೂ ರಾಜ್ಯಕ್ಕೂ ತುಂಬಾ ಮುಖ್ಯ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ನಲ್ಗೊಂಡ ಮತ್ತು ಮೆಹಬೂಬ್ ನಗರ ಜಿಲ್ಲೆಗಳು ಸಂಪೂರ್ಣವಾಗಿ ಕೃಷ್ಣಾ ನದಿ ಮೇಲೆ ಅವಲಂಬಿತವಾಗಿವೆ. ಜೊತೆಗೆ ಈ ಕೃಷ್ಣಾ ನದಿಯುದ್ದಕ್ಕೂ ಅನೇಕ ನೀರಾವರಿ ಯೋಜನೆಗಳನ್ನ ತೆಲಂಗಾಣ ಸರ್ಕಾರ ಹಮ್ಮಿಕೊಂಡಿದೆ. ಪಾಲ್ಮರು ರಂಗಾರೆಡ್ಡಿ ಯೋಜನೆ, ದಿಂಡಿ ಯೋಜನೆ, ಎಸ್ಎಲ್ಬಿಸಿ ಇನ್ನಿತರ ಪ್ಲಾನ್ ಇವೆ. ಸೊ ಕರ್ನಾಟಕ ದಿಢೀರಂತ ಅಣೆಕಟ್ಟು ಹೆಚ್ಚಳ ಮಾಡಿದ್ರೆ ನೀರು ಹರಿಯೋದು ಕಮ್ಮಿ ಆಗತ್ತೆ. ಇದರಿಂದ ನಮ್ಮ ಯೋಜನೆಗಳಿಗೆ, ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದು ತೆಲಂಗಾಣದ ವಾದ. ಅಷ್ಟೇ ಅಲ್ಲ, ಇದೇ ಕಾರಣಕ್ಕೆ ಅಲ್ಲಿನ ವಿಪಕ್ಷಗಳು, ಆಡಳಿತಾರೂಢ ಸರ್ಕಾರ ಎಲ್ಲರೂ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಯೋಜನೆ ತೆಲಂಗಾಣ ಜನರಿಗೆ ಮರಣ ಶಾಸನವಾಗಲಿದ್ದು, ಇದರ ವಿರುದ್ಧ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಅಲ್ಲಿನ ವಿಪಕ್ಷ ಬಿಆರ್ಎಸ್ ಹೇಳಿದೆ. ಆ ಕಡೆ ತೆಲಂಗಾಣ ಸರ್ಕಾರ ಇದನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗೋಕೆ ಸಿದ್ಧತೆ ಮಾಡ್ತಿದೆ. ನಾವು ಈ ವಿಷಯದ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ತೆಲಂಗಾಣ ನೀರಾವರಿ ಸಚಿವ ಎನ್ ಉತ್ತಮ್ ಕುಮಾರ್ ರೆಡ್ಡಿ ಆಲ್ರೆಡಿ ಹೇಳಿದ್ದಾರೆ. ಸೆಪ್ಟೆಂಬರ್ 23ನೇ ತಾರೀಕು ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿಯ ವಿಚಾರಣೆ ಇದ್ದು, ಅದಾದ ನಂತರ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈ ವಿಷಯದ ಕುರಿತು ಸಭೆ ನಡೆಸಲಿದ್ದಾರೆ. ಅಲ್ಲಿ ಕರ್ನಾಟಕ ಸರ್ಕಾರದ ಯೋಜನೆಯ ಕುರಿತು ತಮ್ಮ ಮುಂದಿನ ನಡೆಯ ಬಗ್ಗೆ ನಿರ್ಧಾರ ತಗೊಳ್ಳಲಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಪಟ್ಟು ಬಿಡದ ರಾಜ್ಯ ಸರ್ಕಾರ. ಇನ್ನು ಸ್ನೇಹಿತರೆ, ಇಷ್ಟೆಲ್ಲ ವಿವಾದ, ಆರೋಪ ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರ ನಾವು ಈ ಯೋಜನೆಯಿಂದ ಹಿಂದೆ ಸರಿಯಲ್ಲ ಅಂತ ಗಟ್ಟಿಯಾಗಿ ಹೇಳಿದೆ. ನಾವು ಯಾರ ನೀರನ್ನು ಹೆಚ್ಚು ಬಳಸಲ್ಲ, ನಮ್ಮ ಪಾಲಿನ ನೀರನ್ನ ಮಾತ್ರ ನಾವು ಸದ್ವಿನಿಯೋಗ ಮಾಡೋಕೆ ನಾವು ಈ ಯೋಜನೆ ಹಮ್ಮಿಕೊಂಡಿದ್ದೀವಿ. ತೆಲಂಗಾಣ ಮತ್ತು ಆಂಧ್ರದ ನೀರಿನ ಪಾಲು ಸರಿಯಾದ ರೀತಿಯಲ್ಲೇ ಹಂಚಿಕೆಯಾಗಲಿದೆ. ಹಾಗೆ ಮಹಾರಾಷ್ಟ್ರಕ್ಕೂ ಯಾವುದೇ ತೊಂದರೆ ಆಗಲ್ಲ. ಸೊ ಯಾವುದೇ ಕಾನೂನು ಕಾಯ್ದೆ ಕೂಡ ಇದಕ್ಕೆ ಅಡ್ಡಿ ಬರಲ್ಲ. ಇದು ನಮ್ಮ ಹಕ್ಕು, ನಾವು ಈ ಯೋಜನೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದೆ. ಸದ್ಯ ಈ ನಿರ್ಧಾರದ ವಿರುದ್ಧ ಪ್ರತಿವಾದಿಗಳು ಕೋರ್ಟ್ ಮೆಟ್ಟಿಲೇರ್ತಿದ್ದು, ಮುಂದೆ ಅಲ್ಲಿ ಏನಾಗ್ಬೋದು ಅನ್ನೋ ಕುತೂಹಲ ಇದೆ.